अस्सलाम वालेकुम रहमतुल्लाहि व बरकातहू। सोशल डेमोक्रेटिक ट्रेड यूनियन मस्जिद डिस्ट्रिक्ट परसेंट अल्ताबाद कर रहा हूँ। आज हमें वार्ड नंबर 26 में जो खबरस्तान है, मैसूर का खदीम खबरस्तान, इसके पास आपको ही बाजू और ये खदीम मस्जिद मस्जिद हया साहब है, देखो इधर मस्जिद हया साहब है। उसके रोड के अंदर वार खबरस्तान के सामने वार देखो हर दिन पाक करारी लेला वो कचरा दलाल को जा रही। ये खबरस्तान जो है हमारा आखिरी रास्ता हमारा। ये जब हमें दुनिया से रुखसत होती है तो हमें यहाँ कुछ आना सो असल में घर हमारा यहाँ, हमारा जो असल घर है घर के बाजू की हालत ये है। हमारे बहुत सारा आदमी जो है अब लेला वो कचरा डाल रही, कहीं कुछ डाल रही, उनको बोले तो मैं बोल रही यहाँ नहीं डाला तो खान डालना बोल रही। ऐसा हरगिज भी तुम्हें काम में करो न को। देखो हालत कैसी है पूरा। एक आज तुम्हें खेड़े बुझो, तुम्हें खेले जो है बेहतरीन से बेहतरीन खेड़े ही आज इतना डेवलपमेंट कर को ही कुछ पूछो न को। आज हमें शर्म आती है, हमें सिटी के अंदर रखो भाई। हमारा लश्कर मोहल्ला एक नामदार मोहल्ला, एक पुराना मोहल्ले के अंदर खबरस्तान में खदीम खबरस्तान में बहुत बड़ा खबरस्तान में कर्नाटका को है। खबरस्तान के सामने की इतनी खराब हालत करके बोले तो बहुत बेजार होता। हमारा अಣ್ಣ ऐसे जालक होते ಅಣ್ಣ देखो बोले ಅಣ್ಣ ನಾವು ಎಷ್ಟು ಸಲ ಕ್ಲೀನ್ ಮಾಡೋಣ, ಎಷ್ಟೋ ಸಲ ನಾವು ಕ್ಲೀನ್ ಮಾಡಿದ್ದೀವಿ, ಜನಗಳಿಗೆ ಹೇಳ್ತೀವಿ, ಬಟ್ ತಗೊಂಡ್ ಬನ್ನಿ ರಾತ್ರಿ ತಗೊಂಡ್ ಬನ್ನಿ ಹಾಕ್ಬಿಡ್ತಾರೆ ಅಂತ। मैं कारपोरेशन कमिश्नर और कारपोरेशन के सभी जिम्मेदार से गुजारिश करता हूँ इसे फौरन क्लीन कराएं। क्लीन कराने के बाद यहाँ पर झाड़ वगैरह डालने की फिक्र करें। ಎರಡು ಮಾತು ಅಣ್ಣ ಹೇಳ್ತಾರೆ, ಹೇಳಿ ಅಣ್ಣ। ಎಲ್ಲರಿಗೂ ನಮಸ್ತೆ। ಸೊ ಈ ವಿಡಿಯೋ ಮುಖಾಂತರ ನಾವು ಈಗ ಹೇಳಕ್ ಏನ್ ಬಯಸ್ತಾ ಇದೀವಿ ಅಂತಂದ್ರೆ, ಈಗ ಇದು ಬಂದು ಸಾರ್ವಜನಿಕ ರಸ್ತೆ। ಇವಾಗ ನೀವು ನೋಡ್ತಿರೋ ಹಾಗೆ ಇಲ್ಲಿ ಪ್ರತಿ ಗಾಡಿಗಳು ತಿರುಗಾಡ್ತಾ ಇದೆ, ಪ್ರತಿ ಎಲ್ಲ ಓಡಾಡ್ತಾ ಇದಾರೆ। ಈ ಸುತ್ತಮುತ್ತ ಆವರಣದಲ್ಲಿ ನೀವು ನೋಡೋ ಹಾಗೆ ಎಲ್ಲ ಜನಗಳಿರೋದು ನಮ್ಮ ಎಲ್ಲ ಇತ್ತು ಬಾಂಧವರು, ಯಾರು ಅಲ್ಲ ನಮ್ಮ ಮುಸ್ಲಿಂ ಬಾಂಧವರೇ ಇರೋದು, ಎಲ್ಲ ಇದಾರೆ ಇಲ್ಲಿ। ಅತಿಯಾಗಿ ತಿರುಗಾಡೋದು ಮುಸ್ಲಿಂ ಬಾಂಧವರು। ನೀವು ನೋಡ್ತಿರೋ ಪ್ರಕಾರ ಇದು ಬಂದು ಒಂದು ಪುಣ್ಯ ಸ್ಥಳ। ನಿಮ್ ನೋಡ್ತೀರಾ ಸ್ಮಶಾನ ಬಂದು ಪುಣ್ಯ ಸ್ಥಳ। ಇಲ್ಲಿ ನಿಮ್ದು ಮಸೀದಿ ಇದೆ, ಮೂರ್ ಹೊತ್ತು ನೀವು ನಮಾಜ್ ಮಾಡ್ತೀರಾ। ಇಂಥ ಜಾಗದಲ್ಲಿ ನಿಮ್ಮ ಎಲ್ಲರೂ ಬಂದು ಕಸ ಹಾಕ್ಬಿಟ್ಟು ಹೋಗ್ತೀರಾ, ಪವಿತ್ರ ಸ್ಥಳನ ನೀವು ಈ ತರ ಮಾಡ್ತಾ ಇದೀರಲ್ಲ, ಇದು ನಿಮ್ಗೆ ಸರಿ ಅನಿಸ್ತಾ ಇದೆಯಾ? ದಯವಿಟ್ಟು ಈ ವಾರ್ಡ್ ನಂಬರ್ 27 ನಮ್ದು 26 ನಾಗರಿಕರಿಗೆ ಹೇಳೋದೇನಂತಂದ್ರೆ, ನಿಮ್ಮ ಮನೆ ಬಳಿ ಪ್ರತಿನಿತ್ಯ ಕಸದ ಗಾಡಿ ಬರ್ತಾ ಇದೆ। ಮೈಸೂರು ಮಹಾನಗರ ಪಾಲಿಕೆಯಿಂದ ಸ್ವಚ್ಛತಾ ಕೆಲಸ ಮಾಡೋದಕ್ಕೆ ಪೌರ ಕಾರ್ಮಿಕರು, ಸ್ವಚ್ಛತಾ ಸಿಬ್ಬಂದಿ ವರ್ಗದವರು ಎಲ್ಲರೂ ಅವ್ರವ್ರ ಕರ್ತವ್ಯನ ದಿನನಿತ್ಯ ಮಾಡ್ತಾ ಬರ್ತಿದ್ದಾರೆ। ಈಗ ನಾವು ನೋಡಿದಾಗ 2 ದಿವಸದಿಂದ ಇದನ್ನ JCB ಟೋ ಮಾಡಿ ಇದನ್ನ ನೀವು ನೋಡ್ಬೋದು, ರೋಡ್ ನೋಡಿ ಆ JCB ಟೋ ಮಾಡಿ ನೀಟಾಗಿ ನಿಮ್ಗೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ। ಮೊನ್ನೆ ಆಯುಕ್ತರವರು, ಒಳ್ಳೆಯ ನಮ್ಮ AC ಸರ್, ಸಂಬಂಧಪಟ್ಟ ಹೆಲ್ತ್ ಇನ್ಸ್ಪೆಕ್ಟರ್, ಸೂಪರ್ವೈಸರ್, ಪೌರ ಕಾರ್ಮಿಕರು ಎಲ್ಲರೂ ಶುದ್ಧೀಕರಣ ಏನಿದೆ ಮಾಡ್ತಾ ಇದ್ದಾರೆ। ಈಗ ನೀವು ತಂದು ಇಲ್ಲಿ ಬಿಸಾಡೋದ್ರಿಂದ ಇಲ್ಲಿ ಏನೇನು ಸುವ್ಯವಸ್ಥೆ ಆಗುತ್ತೆ ಅಂದ್ರೆ ಎಲ್ಲಾರಿಗೂ ತೊಂದ್ರೆ। ಒಂದು ದುರ್ವಾಸನೆ, ಮಸೀದಿ ನಮಾಜ್ ಮಾಡ್ತಾ ವಾಸನೆ ತಗೊಂಡು ನಮಾಜ್ ಮಾಡ್ತೀರಾ, ಎಲ್ಲ ಕಷ್ಟ ಇದೆ ನೋಡಿ। ಹಿಂಗೆಲ್ಲ ಮಾಡೋದ್ರಿಂದ ತುಂಬಾ ತೊಂದ್ರೆ। ಈಗ ನಮ್ಮ ಅಣ್ಣವರು ಇವರೆಲ್ಲ ಬಂದು ಈಗ ನಿಂತು ಏನೋ ಕ್ಲೀನ್ ಮಾಡ್ಬೇಕು ಅಂತ ನಿಂತಿದ್ದಾರೆ। ಈಗ ದಯವಿಟ್ಟು ನಾವು ಕ್ಲೀನ್ ಮಾಡೋದಕ್ಕೆ ನಾವು ರೆಡಿ, ಏನ್ ಮಾಡಿಸಿ ಎಲ್ಲ ಮಾಡ್ತಾರೆ ಅವರೇ ರೆಡಿ। ಈಗ ದಯವಿಟ್ಟು ಇನ್ನು ಮುಂದೆ ನೋಡಿ, ನಿಮ್ಮ ಪವಿತ್ರವಾದ ಸ್ಥಳ, ನಿಮ್ ಜಾಗ, ನೀವು ಒಬ್ರನ್ನ ಉಳಕ್ ಬರ್ತೀರಾ, ಇಲ್ಲಿ ಒಂದು ಇದ್ ಮಾಡಕ್ ದಫಾನ್ ಮಾಡಕ್ ಬರ್ತೀರಾ, ಬಂದಾಗ ಇದೆಲ್ಲ ಕಚರ ಇಟ್ಕೊಂಡು ಇದೆಲ್ಲ ಮಾಡಿದ್ರೆ ಅದು ನಿಮ್ಗೇನೆ ಇದು। ಆಮೇಲೆ ಸಿಕ್ಕಿದ ಕಡೆ ನಿಲ್ಸ್ಕೊಂತೀರಾ, ಮಾಡ್ತೀರಾ, ಅದನ್ನ ಪೌರ ಕಾರ್ಮಿಕರು ಕೈ ಹಾಕೊಂಡು ತೆಗಿತಾರೆ। ಇದೆಲ್ಲ ಒಂದ್ ಸ್ವಲ್ಪ ಇದು ಅನಿಸ್ತಿದೆ। ನಿಮ್ಮ ಮನೆಯವರು ಯಾರಾದ್ರೂ ಆ ಕೆಲಸ ಮಾಡ್ತೀನಿ ಅಂದ್ರೆ ಆ ಜಾಗದಲ್ಲಿ ಹುಚ್ಚ ಹೋಯ್ತೀರಾ? ನೀವ್ ಹೇಳಿ, ಈಗ ನಿಮ್ ಮನೆ ಅಕ್ಕಪಕ್ಕ ಇದೆ, ಕಸ ತಂದು ಸುರಿತೀರಾ? ಆಗಲ್ಲ। ಇದೆಲ್ಲ ಮಾಡಿದ್ರಿಂದ ತುಂಬಾ ತೊಂದರೆ ಆಗುತ್ತೆ ನೋಡಿ, ಇದೆಲ್ಲ ಮಾಡಬೇಡಿ ದಯವಿಟ್ಟು। ಇದನ್ನ ನಿಮ್ಮ ಮನೆ ಅಂತ ತಿಳ್ಕೊಂಡು ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ, ಸ್ವಚ್ಛತೆಯನ್ನ ಇದ್ ಮಾಡ್ಕೊಳ್ಳಿ, ಆಯ್ತಾ? ಈ ಸೊಳ್ಳೆಗಳು ರೋಗ ಬೀಳೋದು, ಇದರಿಂದ ರೋಗ ಎಲ್ಲ ಬೀಳುತ್ತೆ, ಸೊಳ್ಳೆಗಳು ಕಚ್ಚೋದು ಇದೆಲ್ಲ ಆಗುತ್ತೆ। ಇದೆಲ್ಲ ಮಾಡಬೇಡಿ, ಯಾರು ಕಸ ತಂದು ಹಾಕ್ಬೇಡಿ। ಆದ್ರೆ ನಿಮ್ಗೆ ನೋಡಿ ಸಂಬಂಧಪಟ್ಟ ಗಾಡಿಗಳಿರುತ್ತೆ, ಪೌರ ಕಾರ್ಮಿಕರು ಇರ್ತಾರೆ, ಅವ್ರಿಗೆ ಹೋಗಿ ನಿಮ್ಮ ಕಸ ಏನಿದೆ ತಗೊಂಡೋಗಿ ಅವ್ರಿಗೆ ಕೊಡಿ, ಈಸ್ಕೊಂತಾರೆ। ದಯವಿಟ್ಟು ಇದ್ರ ಮೂಲಕ ಈ ಮಾತುಗಳು ತಿಳಿಸ್ತಾ ಇದ್ದೀನಿ, ಇನ್ಮೇಲೆ ಈ ತರ ಮಾಡಬೇಡಿ। ನೀವು ನೋಡಿರ್ಬಹುದು, ನಮ್ಮ ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ನ ಅಧ್ಯಕ್ಷರು ಅಲ್ತಾಫ್ ಭಾಯ್ ಅವರು ಮಾತಾಡಿದ್ರು। ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿ ಆದಂತ ಮನು ಅವರು ಕೂಡ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು। ನೋಡಿ, ಪೌರ ಕಾರ್ಮಿಕರು ಕಷ್ಟ ಪಡ್ತಾ ಇರೋದು ನಮ್ಮ ನಗರನ ಸ್ವಚ್ಛತೆಯಿಂದ ಇಟ್ಕೊಳಕ್ಕೆ। ಅವ್ರು 3-4 ದಿನ ಕಸ ತೆಗಿಯಲ್ಲ ಅಂದ್ರೆ ಇಡೀ ಮೈಸೂರು ಗಬ್ನ ಇರುತ್ತೆ ಪಾಪ। ಅವರು ಬಂದು ಕೈಯಿಂದ ಮಾಡ್ತಕ್ಕಂತ ಜಾಗದಲ್ಲಿ ನೀವು ಗಾಜ್ ಹಾಕಿರ್ತೀರಾ, ಒಂದ ಮಾಡ್ತೀರಾ, ಗಲೀಜ್ ಮಾಡ್ತೀರಾ। ಮೇಲಾಗಿ ನಮ್ಮ ಸ್ಮಶಾನ ಇದೆ, ಮಸೀದಿ ಇದೆ, ಜೈಲಿದೆ, ಮತ್ತೆ ಸಾರ್ವಜನಿಕರು ಓಡಾಡುವಂತ ರಸ್ತೆ। ನಾವು ಬರೀ ಪಾಲಿಕೆಯವ್ರನ್ನ ದೂಷಿಸಿದ್ರೆ ಆಗಲ್ಲ,
ಒಂದು ಕೈ ಪಾಲಿಕೆ ಅಂದ್ರೆ ಒಂದ್ ಕೈ ಸಾರ್ವಜನಿಕರದು, ಇಬ್ರು ಕೈ ಸೇರಿದ್ರೇನೆ ಇಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡಕ್ ಸಾಧ್ಯ. ನಾವು ಎಷ್ಟೋ ಬಾರಿ ಪಾಲಿಕೆಯವ್ರದ್ದು ತಪ್ಪು ಅಂತೀವಿ. ಪಾಲಿಕೆಯವರು ಕೈ ಜೋಡಿಸ್ತಾ ಇದ್ದಾರೆ, ಸಾರ್ವಜನಿಕರು ಅವ್ರಿಗೆ ಸಹಕಾರ ಕೊಡ್ಬೇಕು. ಆದ್ರಿಂದ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ದಿನನಿತ್ಯ ಗಾಡಿಗಳು ಮೈಕ್ ಹಾಕೊಂಡ್ ಬರ್ತಾರೆ, ಕಸ ಕೊಡಿ ಅಂತ ಬೇಡ್ತಾರೆ. ಅವ್ರು ಕೊಡೋ ಬದಲು ರಾತ್ರಿ ಕಳ್ಳರ ತರ ತಂದು ಹಾಕೋದು, ಯಾರು ಇಲ್ದಿರೋ ಹೊತ್ತಲ್ಲ ಹಾಕೋದು, ಬೈಸ್ಕೊಳ್ಳೋದು ಯಾಕೆ ಮಾಡ್ತೀರಾ? ಒಂದ್ ವೇಳೆ ಅವ್ರ ಕಸದ ಗಾಡಿ ಬರ್ಲಿಲ್ವಾ, ಅದಕ್ಕೆ ಅಂತಾನೆ ಮೇಲ್ವಿಚಾರಕರನ್ನ ನೇಮಿಸಿರ್ತಾರೆ. ಅವರ ದೂರವಾಣಿ ಕರೆ ಸಂಖ್ಯೆನ ಇಟ್ಕೊಂಡು ಫೋನ್ ಮಾಡಿ, ಇವತ್ ನಮ್ಮ ಏರಿಯಾಗೆ ಕಸದ ಗಾಡಿ ಬಂದಿಲ್ಲ, ಯಾಕೆ ಬಂದಿಲ್ಲ, ಕಸ ಐತೆ ತಗೊಂಡೋಗಿ ಅಂತ ಫೋನ್ ಮಾಡಿ ತಿಳಿಸಿ. ಇಲ್ಲ ಅಂದ್ರೆ ಕಾರ್ಪೊರೇಷನ್ ಇಂದ ಸ್ವಚ್ಛ ಭಾರತ್ ಅಭಿಯಾನಕ್ಕೋಸ್ಕರ ಒಂದು ಆಪ್ ಬಿಟ್ಟಿದ್ದಾರೆ, ಆ ಆಪ್ಗೆ ತಿಳಿಸಿ, ಅವರೇ ಬಂದು ನಿಮ್ಮ ಖುದ್ದಾಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ತಾರೆ. ದಯವಿಟ್ಟು ಮನವಿ ಮಾಡ್ತಾ ಇದೀವಿ, ಮೈಸೂರನ್ನ ಸ್ವಚ್ಛ ನಗರಿ ಅಂತ ಬಿರುದು ಬರ್ಬೇಕು ಅಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ನಮ್ಮೆಲ್ಲರ ಜವಾಬ್ದಾರಿ ಸ್ವಚ್ಛತೆ ಕಾಪಾಡ್ಕೋಬೇಕು. ನಾನು ಈ ಮುಖಾಂತರ ಮಾನ್ಯ ನಗರ ಪಾಲಿಕೆ ಆಯುಕ್ತರಿಗೆ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗೆ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಒಮ್ಮೆ ಬಂದು ನಿಂತು ನಮ್ಮನ್ನ ಸಹಕಾರ ತಗೊಂಡು ಕ್ಲೀನ್ ಮಾಡ್ಕೊಟ್ಬಿಡಿ. ನಾವಿಲ್ಲಿ ಗಿಡ ಹಾಕಿ ಒಂದ್ ಸ್ವಲ್ಪ ಸುಸರ್ಜಿತ ನಿಮ್ಮ ಸಹಕಾರ ಮತ್ತೆ ನಮ್ಮ ಪ್ರೋತ್ಸಾಹ ಎರಡೂ ಸೇರಿ ಇಲ್ಲಿ ಒಂದು ವ್ಯವಸ್ಥಿತವಾದಂತ ಒಂದು ವಾತಾವರಣ ನಿರ್ಮಾಣ ಮಾಡೋಣ. ಮತ್ತೆ ಇಲ್ಲಿ ಬೋರ್ಡ್ಗಳು ಅಳವಡಿಸೋಣ. ಬೋರ್ಡ್ ಅಳವಡಿಸಿ ಏನು ಕ್ರಮ ಕೈಗೊಳ್ಬಹುದು ಕಸ ನಿಲ್ಸಕ್ಕೆ, ಅದನ್ನೆಲ್ಲ ಮಾಡೋಣ ಅಂತ ಹೇಳ್ತೀನಿ. ದಯವಿಟ್ಟು ಯಾರು ಇಲ್ಲಿ ಕಸ ತಂದು ಹಾಕ್ಬೇಡಿ. ರಾತ್ರಿ ಈ ರೀತಿ ಕಸ ಹಾಕೋದು ದೊಡ್ಡ ತಪ್ಪು, ಮತ್ತೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಈ ರಸ್ತೆನ ಉತ್ತಮವಾದ ರಸ್ತೆಯಾಗಿ ನಿರ್ಮಾಣ ಮಾಡೋಣ. ಅದಕ್ಕೆ ಎಲ್ಲರೂ ಸಹಕರಿಸಿ. ಧನ್ಯವಾದಗಳು.